ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಒಂದು ಕಾಲದಲ್ಲಿ ಹಿರಿಯ ಕಲಾವಿದೆಯಾಗಿ ಕಾಣಿಸ್ಕೊಂಡಿದ್ದಂಥ ನಟಿ ಆರತಿಯವರು ಬಂದಿರುವಂಥ ಆಘಾತ ಸುದ್ದಿ ಅಂತಲೇ ಹೇಳ್ಬೋದು. ಶಂಕರ್ನಾಗ್ ಆನಂದ್ನಾಗ್ ಅವ್ರ ಜೊತೆ ಅಭಿನಯಿಸಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿ ಸುಮಾರು 190 ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದರು. ಇನ್ನೂ ಆ ಸಂದರ್ಭದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಜೊತೆ ವಿಚಾರದಲ್ಲಿ ಸಾಕಷ್ಟು ವೈಯಕ್ತಿಕ ಜೀವನದಲ್ಲಿ ಕೂಡ ಸುದ್ದಿಯಲ್ಲಿದ್ದರು ಅಂತ ಹೇಳ್ಬೋದು. 88-89 ಸಾಕಷ್ಟು ಬೆಳವಣಿಗೆಗಳಿಂದಾಗಿ ಉತ್ತುಂಗಲಿದ್ದಂಥ ಸಂದರ್ಭದಲ್ಲಿ ಇನ್ನೂ ಕೈಯಲ್ಲಿ 10ಕ್ಕೂ ಅಧಿಕ ಸಿನಿಮಾಗಳು ಅವರಿಗೆ ಅವಕಾಶಗಳು ಇದ್ದಂಥ ಸಂದರ್ಭದಲ್ಲೇ 93ನೇ ಇಸ್ವಿಯಲ್ಲಿ ಏಕಾಏಕಿ ಅವರು ಅಮೆರಿಕಕ್ಕೆ ಹೋಗಿ ಕೂಡ ಸೆಟಲ್ ಕೂಡ ಆಗ್ತಾರೆ. ಸದ್ಯ ಅಮೆರಿಕಕ್ಕೆ ಸೆಟಲ್ ಆದ ನಂತರ ಎಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳಿಲ್ಲ. ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಕೆಲವೊಂದು ಆಶ್ರಮಗಳನ್ನು ತೆಗೆದುಕೊಂಡು ಅನಾಥಾಶ್ರಮಗಳನ್ನು ಮತ್ತು ವೃದ್ಧಾಶ್ರಮಗಳನ್ನು ದತ್ತು ತೆಗೆದುಕೊಂಡು ಅವರದೇ ಆದಂಥ ಟ್ರಸ್ಟನ್ನು ಅಮೆರಿಕದಲ್ಲಿ ಸ್ಥಾಪನೆ ಮಾಡಿದರೆ ಅದರ ಮೂಲಕ ಅದನ್ನು ನೋಡ್ಕೊಳ್ತಿದ್ದಾರೆ ಎಂಬ ಮಾಹಿತಿಗಳು ಸದ್ಯಕ್ಕೆ ಇರುವಂಥದ್ದು. ಇನ್ನೂ ನಟಿ ಆರತಿ ಅವರು ಸಂಪೂರ್ಣವಾಗಿ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿದ್ದಾರೆ. ಬರೋಬ್ಬರಿ 37 ವರ್ಷಗಳಿಂದ ಸಿನಿಮಾ ರಂಗದಿಂದ ದೂರ ಉಳಿದಂಥ ಆರತಿ ಅವರು ಇವತ್ತೆಲ್ಲ ನಾಳೆ ಸೀರಿಯಲ್ಗಳಿಗೆ ವಾಪಸ್ ಆಗ್ತಾರೆ ಅಂತ ಅಂದುಕೊಂಡಿದ್ರು. ಅಲ್ಲೇ ತೆಗೆದುಕೊಂಡಿರೋಂಥ ಪರ್ಮನೆಂಟ್ ಸಿಟಿಸನ್ಶಿಪ್ ಇರೋದ್ರಿಂದ ಅವರು ಯಾವುದೇ ಕಾರಣಕ್ಕೂ ಭಾರತಕ್ಕೆ ಬರೋದು ಅನುಮಾನ ಅಂತ ಹೇಳಲಾಗ್ತದೆ. ಹೀಗಾಗಿ ನಟಿ ಆರತಿ ಅವ್ರ ಬಗ್ಗೆ ಇದೊಂದು ರೀತಿ ಆಘಾತಕಾರಿ ಸುದ್ದಿ ಅಂತಲೇ ಹೇಳ್ಬೋದು.